ನಂತರ ಇವರೆಲ್ಲ ದೇಶದ ರಾಜಕಾರಣ ಮಾಡಕತ್ತಾರೆ. ಈ 1.5 ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ತೋರಿಸಿ ಮಾಡಕತ್ತಾರ? ಮೂಢ ಹಗರಣ ಇವತ್ತು ಗಂಭೀರತೆ ತೊಗೊಂಡದ. ಇಡಿ ಅವರು ಅದನ್ನು ಎನ್ಕ್ವೈರಿ ಮಾಡ್ತಾರೆ. ನಾವು ಇವತ್ತು ವಾಲ್ಮೀಕಿ ಹಗರಣದ CBIದ ಹೈಕೋರ್ಟಿನ ಒಂದು ನಿಗ್ರಹಣೆಯಲ್ಲಿ CBI ತನಿಖೆ ಆಗಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ರು. ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇತ್ತು. ನಿಮ್ಗೆ ನಾವು ಮುಚ್ಚಿಡೋದು ನಮ್ಗೆ ನೀವು ಮುಚ್ಚಿಡೋದು ಒಂದು ಒಪ್ಪಂದ ಕರಾರಿತ್ತು. ಆ ಕರಾರು ಮುರಿದು ಹೋಗ್ಯದ. ಅವರು ದೇಶ ರಾಜಕಾರಣ ಯಡಿಯೂರಪ್ಪನವರ ಪಾಪ ರಾಜಕೀಯ ಯಡಿಯೂರಪ್ಪ ಅವ್ರ ಮ್ಯಾಲೆ ನೀವು ಲಪುಟ್ ನನ್ನ ಮಕ್ಕಳದು ನಮಗೆ ಚಲೋ ಏನಾರ ರಾಜಕಾರಣ ಸ್ವಲ್ಪ ಏನಾರೇ ಮಾನ ಮರ್ಯಾದೆ ಇತ್ತು ಅವ್ರದ್ದು ಕೇಳ್ರಿ. ಏನೋ ಒಂದು ಹೋರಾಟ ಶುರು ಮಾಡೋದು ಅದರಿಂದ ಏನಾದರೂ ವಿಚಲಿತಗೊಂಡಿದ್ದಾರೆ ಇನ್ನೊಂದು ಯಾಕಂದ್ರೆ ಹೆಸರು ಬರ್ತದೆ ಅಂತ. ಯಾಕಂದ್ರೆ ರಕ್ತ ಚಳವಳಿ ಅಂತೇಳಿ ರಕ್ತ ಚಳವಳಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ. ಅಲ್ಲಿ ಎಷ್ಟು ಮಂಡ್ಯದಾಗ ಎಷ್ಟು MLA ಆರ್ಸ್ ಕಳಿಸ್ಯಾರ ರಕ್ತ ಚಳವಳಿ 6 ಮಂದಿ ಇದ್ರಪ್ಪ. ನೀವು ಹೈಲೈಟ್ ಹೊಡೆದ್ರೆ ನೋಡಿ ಚಂತಾನ ಹೇ ಭಾರಿ ರಕ್ತ ರಕ್ತ ಅದು ಯಾವ ರಕ್ತ ಐತೋ ಗೊತ್ತಿಲ್ಲ. ಅವ್ರದೇ ರಕ್ತ ಐತೋ ಮತ್ತೆ ಯಾವ್ದಾರ ರಕ್ತ ಐತೋ. ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸ್ತಂದಿಲ್ಲ ಅಲ್ಲಿ ಮಂಡ್ಯದವ್ರು. ಅವ್ರಿಗೆ ನೈತಿಕತೆ ಐತ್ರಿ. ಈಗ ನನ್ನ ಬಗ್ಗೆ ಮಾತಾಡ್ತೀನಿ. ಮೊದಲು ಒಂದು 4 ಗಂಟೆಲ್ಲ ಆರಿಸ್ತಾ ಹೋಗ್ತವ್ರಿ ಮಂಡ್ಯದಾಗ ಒಬ್ಬ ಮಂಡ್ಯ ನಮ್ಮ ವಿಜಯೇಂದ್ರನ ಅಪ್ಪನ ಊರ ಬುಕ್ಕನಕೆರೆ ಮಂಡ್ಯದಾಗ ಐತಿ. ಆ ಬುಕ್ಕನಕೆರೆದಾಗ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ. ನನಗೆ ರಕ್ತದ ಪತ್ರ ಬರೀತಿ. ಸರ್ ಉದ್ದೇಶ ಏನು ಸರ್ ಇಷ್ಟೆಲ್ಲ ಮಾಡೋದು? ದೇಶ ಅಲ್ಲಿ ಕೊಡ್ರಿ ಮಂಡ್ಯದಾಗ ರಕ್ತದ ಬರೀಲಾಕತ್ತಾರ. ಶಿವಮೊಗ್ಗದಾಗೆ ಬರೋದಿಲ್ಲಲ್ಲ. ಶಿವಮೊಗ್ಗದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು. ಶಿಕಾರಿಪುರದಾಗ ಬರೆದ್ರೆ ಒಂದು ಔಚಿತ್ಯ ಇತ್ತು. ಯಾರೂ ಇಲ್ಲ. ಗ್ರಾಮ ಪಂಚಾಯತಿ ಹುಡುಕ್ಯಾಡ್ರೆ ಇದು ತೊಗೊಂಡು ಹುಡುಕ್ಯಾಡಿದ್ರು ಒಂದು ಪಂಚಾಯತ್ ಮೆಂಬರ್ ಇಲ್ಲ. 6 ಮಂದಿ ಅದಾರ. ಅವ್ರಿಗೊಂದು ದುಡ್ಡು ಕೊಟ್ಟಿರ್ತಾರೆ. ಹಿಂಗೊಂದು ಕಚ್ಚಕ್ಕೆ ಕುತ್ಕೊಂಡು ಹಿಂಗೆ ಕಚ್ಚಕ್ಕೆ ಮಾಡಿಸ್ಬೇಕು ಒತ್ತಾಯಪೂರ್ವಕ ಏನದ ಏನಂತ ನೋಡ್ರಿ. ಅವ್ರು ಏನು ಬೇಕಾದ ಮಾಡಿ ನಾ ಏನು ತೆರಿಗೆ ಕೊಡ್ಸೋಣ ನೀನು ಒಮ್ಮೆ ಹೇಳಬೇಕಿಲ್ಲ. ನೀವೇನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ಕೊಳ್ಳಿ. ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ಪ್ರಧಾನಮಂತ್ರಿ ಹೇಳದಂಗೆ ವಂಶವಾದ ಭ್ರಷ್ಟಾಚಾರ ರಾಜಕಾರಣಿಗಳ ವಿರುದ್ಧ ನಮ್ಮ ಪಕ್ಷದ ಸ್ವಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ನಾವು ಹೋರಾಟ ಮಾಡ್ತೀವಿ. ನಾವು ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ. ನಾ ಅಡ್ಜಸ್ಟ್ಮೆಂಟ್ ಇದ್ದ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ DK ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜಯೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇತ್ತು, ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನು ತೆಗಿಲಕತ್ತಾರೆ. ಅಂದ್ರೆ ಈಗ ಅವ್ರದ್ದು ಹಸಿದಿದ್ದಕ್ಕೆ ಒಂದಾಗೆ ತಮ್ಮನ್ನು ಮುಚ್ಕೊಳ್ಳೋಕೆ ನಮ್ಮ ಮುಚ್ಕೊಳ್ಳೋಕೆ ನೋಡ್ರಿ ನೀವೇ ಹೇಳಕತ್ತೀರಿ. ನಮ್ಮ ಸರ್ ಈಗ ಕಾಂಗ್ರೆಸ್ನಲ್ಲಿ ಪ್ರಬಲ ಕ್ಯಾಂಡಿಡೇಟ್ ಇತ್ತು ವಿಜೇಂದ್ರ ಹಾಕಲಿಕ್ಕೆ ನಾವು ಹಾಕಲಿಲ್ಲ. ಆ ಕಾರಣಕ್ಕೆ ಅವರು ಗೆದ್ದಿದ್ದಾರಿಲ್ಲ. DK ಶಿವಕುಮಾರ್ ಹೇಳಿದ್ರೆ ನಾವು ಕೊಟ್ಟ ಭಿಕ್ಷೆಯಿಂದ MLA ಆಗಿ ನಿಮ್ಗೇನಾರ ದಮ್ಮ ನೈತಿಕತೆ ಗಟ್ಸಿಲ್ಲ. ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ. ದಮ್ಮ ಐತೆ ನನ್ನ ಬಳಿ. ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬಿಡ್ತೀನಿ. ಯಾರು ಬೇಕಾದ್ರೆ ಕ್ಯಾಂಡಿಡೇಟ್ ಹಾಕ್ಬರ್ತೇವೆ ವಿನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುದೂ ಇಲ್ಲ. ನೋಡಿ, ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾ ಇತ್ತು. ನಾವು ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಯೋಗ ತೆಗೆದು ಅವ್ರೇನು ಕತ್ತಿ ಕೇಳಕತ್ತಾರ. ವಿಶ್ವದ ಒಂದು ಮಾನವ ಹಕ್ಕು ಇತ್ತು. ವಿಶ್ವಸಂಸ್ಥೆ ಇತ್ತು. ಇವತ್ತು ನಮ್ಮ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಾಂಗ್ಲಾದಲ್ಲಿ ಏನು ಇದು ಆಗ್ಲಕತ್ತಿದೆ. ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿಗೂ ಇದು ಆಗ್ತಾಯಿದೆ. ಅದಕ್ಕೆ ಬಾಂಗ್ಲಾಕ್ಕೆ ಕೊಟ್ಟಿರುವಂಥ ಎಲ್ಲ ನೆರವುಗಳನ್ನು ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡ್ಬೇಕಂತ ನಾ ಆಗ್ರಹ ಮಾಡ್ತೀನಿ. ಸರ್ ಈಗ ಸೋಮಣ್ಣವ್ರನ್ನ ಸ್ವಾಮೀಜಿ ವಿರುದ್ಧ ಈಗ ಅವರು ಬಂಧನವಾಗಿರ್ತಾರೆ ವಿರುದ್ಧ ಮತ್ತೆ ಚಂದ್ರಶೇಖರ ಸ್ವಾಮೀಜಿ ಸ್ವಾಮೀಜಿಯವರು ಅವರಿಗೆ ಇವ್ರೇನು ಈ ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಹುಟ್ಟಿದಂಗೆ ಮಾತಾಡ್ತಾರಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೇನ್ರಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು. ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು.
ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ ಕೆ ಶಿವಕುಮಾರ್ ಮಾತಾಡಲಿ ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ವ್ಯಕ್ತಿ ಸಾಕ್ಯಾರ ಇದ್ರ ಬಗ್ಗೆ ಅಲ್ಲ ಅವರೇ ಹೇಳ್ತಾ ಇದ್ದಾರೆ, ಒಕ್ಕಲಿಗ ಸಮಾಜದ ಅವರೇ ಲೀಡರ್ ಆಗಿ ಕೂಡ ಅವರೇ ಹೇಳ್ತಾ ಇದ್ದಾರೆ, ಇಲ್ಲ ಸ್ವಾಮೀಜಿಗೆ ಆ ರೀತಿ ರಾಜಕೀಯದ ಒಂದು ಹೊಂದಾಣಿಕೆ ಆಗ್ಬೋದು ನಾವು ಓಟ್ ಬೇಡಕ್ಕೆ ರಾಜಕೀಯ ತಳ ಶಾಲಾ ಆಹಾರ ಒಯ್ದು ಇಲೆಕ್ಷನ್ದಾಗ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದ ಮಾಡಿರಿ ಕೊಡ್ಬೇಡ ನಮ್ಮ ಸಮಾಜಕ್ಕೆ ಹೇಳ್ರೆ ತೀರೋ ಹೋಗ್ತಾರೆ ಇಲ್ರಿ ಹೋಗ್ಯಾರ ಎಲ್ಲಿ ಅವ್ರು ಕೊಟ್ಟರು ಅದ ಇಲ್ಲ ಮತ್ತು ಈಗ ನಮ್ಮ ಕೂಡಲ ಸಂಗಮ ಸ್ವಾಮಿಗಳಿಗೆ ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಉಜ್ಗೋರು ಮಾಡಬೇಡ್ರಿ ಅಂತ ಯಾರು ತಾಯಿ ಲಕ್ಷ್ಮೀ ಅಕ್ಕ ಇನ್ನೂ ಉಜ್ಜಿದ್ರ ಹೆಸರು ತೆಗೆದ್ರು ಭಾಳ ಸೇರ್ರಿ ನಾವು ಅದಕ್ಕೆ ತಮ್ಮ ಸರ್ಕಾರ ನಾ ಇದ್ದಾಗ ನಮ್ಮ ಸರ್ಕಾರ ಇದ್ರೂ ನಾನು ಹೋರಾಟ ಮಾಡಿ ನಿಮ್ಮ ದಮ್ಮ ತಾಕತ್ತು ನಾಳೆ ವಿಧಾನಸಭೆದಾಗ ಇತ್ತಂದ್ರೆ ನಾ ಪ್ರಶ್ನೆ ಮಾಡ್ತೀನಿ ನಾನು ದೊಡ್ಡ ಬಾಯಿ ಹೋರಾಟ ಮಾಡ್ತಾರೆ ಮುಂದಿನ ಸಲ ನೀವು ವಿಧಾನಸಭೆಗೆ ಪ್ರತಿ ಹತ್ತಿರ ಬಂದು ಮನೆಗೆ ಹೋಗ್ತೀನಿ ನಾ ಯಾರಿಗೂ ಭೇಟಿ ಆಗೋದಿಲ್ಲ ಏನು ಸರ್ಕಾರ ಬಲ್ಲಿ ಇಂಟೆಲಿಜೆನ್ಸ್ ಇದೆ ಕೇಂದ್ರ ಸರ್ಕಾರ ಬಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನ್ನೇ ಜೈಲಿಗೆ ಕಳ್ಸಾರ ಯಾರು ಅನ್ನೋದು ಹೈಕಮಾಂಡಿಗೆ ಗೊತ್ತಿದೆ. ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳಾರ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾ ಪ್ರಧಾನಮಂತ್ರಿಗಳೇ ಆಗ್ರಹ ಮಾಡ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೊಗಿಬೇಕಂತ. ನೋಡ್ರಿ ನಮ್ಮ ಇಡೀ ಹೋಗ್ತೀನಿ ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ತೋರಿಸಿ